ಎಲ್ರಿಗೂ ನಮಸ್ತೆ. Raju. Susu is also water, sir. Sir. Susu is also water. Can you drink that? ನೋ ಬಟ್ ಬನ್ನಿ ಈ ಸೂಸು ಐ ಮೀನ್ ಈ ಯೂರಿನ್ ಹೆಂಗೆ ರಿಲೀಸ್ ಆಗುತ್ತೆ ಅಂತ ನೋಡೋಣ. ನಿಮಗೆ ಗೊತ್ತು ಕಿಡ್ನಿಯಲ್ಲಿ ಯೂರಿನ್ ಫಾರ್ಮೇಶನ್ ಆಗಿ ಯೂರಿನರಿ ಬ್ಲಾಡರ್ ಅಲ್ಲಿ ಸ್ಟೋರ್ ಆಗುತ್ತೆ ಅಂತ. ಅಂಡ್ ನಾವು ಯಾವಾಗ ಈ ಯೂರಿನರಿ ಬ್ಲಾಡರ್ ಫಿಲ್ ಆಗುತ್ತೋ ಆಗ ಯೂರಿನ್ ಪಾಸ್ ಮಾಡೋಕೆ ಹೋಗ್ತೀವಿ. ಬಟ್ ನಿಮಗೆ ಹೆಂಗ್ ಗೊತ್ತಾಗುತ್ತೆ ಈ ಬ್ಲಾಡರ್ ತುಂಬಿದೆ ಅಂತ? ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ನಮ್ಮ ಬ್ಲಾಡರ್ ಸುತ್ತ ಸ್ಟ್ರೆಚ್ ರಿಸೆಪ್ಟರ್ಸ್ ಅಂತ ಇರುತ್ತೆ. ಅದು ಡೈರೆಕ್ಟ್ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಕನೆಕ್ಟ್ ಆಗಿರುತ್ತೆ. ಯಾವಾಗ ಕಿಡ್ನಿಯಿಂದ ಬರೋ ಯೂರಿನ್ ಕಂಪ್ಲೀಟ್ ಆಗಿ ಬ್ಲಾಡರ್ ಅಲ್ಲಿ ಫಿಲ್ ಆಗುತ್ತೋ ಆಗ ಈ ಸ್ಟ್ರೆಚ್ ರಿಸೆಪ್ಟರ್ಸ್ ಆಕ್ಟಿವೇಟ್ ಆಗಿ ನಮ್ಮ ನರ್ವಸ್ ಸಿಸ್ಟಮ್ಗೆ ಸಿಗ್ನಲ್ ಕಳಿಸುತ್ತೆ. ಆಗ ನಮ್ಮ ನರ್ವಸ್ ಸಿಸ್ಟಮ್ಗೆ ಯೂರಿನ್ ಫಿಲ್ ಆಗಿದೆ ಅಂತ ಗೊತ್ತಾಗುತ್ತೆ. ದೆನ್ ನಮ್ಮ ನರ್ವಸ್ ಸಿಸ್ಟಮ್ ನಮ್ಮ ಬ್ಲಾಡರ್ ಮೇಲಿರೋ ಸ್ಮೂತ್ ಮಸಲ್ಸ್ಗೆ ಕಾಂಟ್ರಾಕ್ಟ್ ಆಗುವಂತ ಸಿಗ್ನಲ್ ಕೊಡುತ್ತೆ. ಆಗ ನಮ್ಮ ಬ್ಲಾಡರ್ ಕಾಂಟ್ರಾಕ್ಟ್ ಆಗಿ ಯೂರಿನ್ ಎಲ್ಲ ಹೊರಗಡೆ ಹೋಗೋದಕ್ಕೆ ಟುವರ್ಡ್ಸ್ ಯುರೇಥ್ರಾ ಸೈಡ್ ಬರುತ್ತೆ. ಬಟ್ ಯುರೇಥ್ರಾ ಹತ್ರ ಎರಡು ಡೋರ್ಗಳು ಅಂದ್ರೆ ಸ್ಪಿಂಕ್ಟರ್ಸ್ ಇರುತ್ತೆ. ಫಸ್ಟ್ ಇರೋದು ಸ್ಮೂತ್ ಮಸಲ್ಸ್ ಇಂದ ಆಗಿರುತ್ತೆ, ಸೆಕೆಂಡ್ ಸ್ಪಿಂಕ್ಟರ್ ಸ್ಕೆಲೆಟಲ್ ಮಸಲ್ಸ್ ಇಂದ ಆಗಿರುತ್ತೆ. ಈಗ ನಮ್ಮ ನರ್ವಸ್ ಸಿಸ್ಟಮ್ ಇಂದ ಈ ಫಸ್ಟ್ ಸ್ಪಿಂಕ್ಟರ್ ಗೆ ಓಪನ್ ಆಗುವಂತ ಇನ್ನೊಂದು ಸಿಗ್ನಲ್ ಬಂದು ಅದು ಓಪನ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಸೆಕೆಂಡ್ ಸ್ಪಿಂಕ್ಟರ್ ಓಪನ್ ಮಾಡೋ ಕಂಟ್ರೋಲಿಂಗ್ ಪವರ್ ನಮ್ಮ ಕೈಲಿ ಇರುತ್ತೆ. ಮನೇಲಿ ಇದ್ರೆ ಆಗ್ಲೇ ಹೋಗ್ತೀವಿ, ಬಟ್ ಅದೇ ಬಸ್ಸಲ್ಲಿ ಇದ್ರೆ ಕಂಟ್ರೋಲ್ ಮಾಡ್ಕೊಂತೀವಿ. ಆದ್ರೆ ಈ ಕಂಟ್ರೋಲಿಂಗ್ ಪವರ್ ಬೇಬೀಸ್ ಅಲ್ಲಿ ಇರಲ್ಲ. ಸೊ ಬೇಬೀಸ್ಗೆ ನಾವು ಪ್ಯಾಂಪರ್ಸ್ ಯೂಸ್ ಮಾಡ್ತೀವಿ. ಬಟ್ ಬೆಳೀತಾ ಬೆಳೀತಾ ಅದಕ್ಕೂ ಕಂಟ್ರೋಲಿಂಗ್ ಪವರ್ ಬರ್ತಾ ಹೋಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.